ನನ್ನ ಮಗ ಒಬ್ಬನ ಗೆದ್ದು ಬಂದಾನಂತಷ್ಟು ಖುಷಿ ಪಡ್ದಿಲ್ಲ. ಅಷ್ಟೂರು ಸಲುವಾಗಿ ಖುಷಿ ಪಡೋದು ನನ್ನ ಮಗಗೆ ಒಳ್ಳೇದಾಗಲಿ ಅಂಥೇಳಿ ಅಷ್ಟು ಹರಸು ಅಷ್ಟು ದೈನ್ಯಸ್ ಬಿಟ್ಟು ನಾನು ಅಲ್ಲಿ ಕೂತು ಮಾತಾಡಿ ಬಂದಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗೈತೆ ರೀ. ನನ್ನ ಮಗ ಒಳ್ಳೇದಾಗಲಿ ಅಂಥೇಳಿ ಅಂದ್ಕೊಂಡು ನಾವು ಎಲ್ಲಿ ಹೋದರೂ ನನ್ನ ಮಗ ಅಂತ ಒಬ್ಬವಂಗ ಅನ್ನಂಗಿಲ್ಲ. ಇಡೀ ಕರ್ನಾಟಕ ಎತ್ತಿ ಹಿಡ್ದಾರ ನನ್ನ ಮಗಗೆ ಅಂದ್ರೆ ಅವ್ರದ್ದು ಎಲ್ಲಾರ್ದು ನಾವು ಉಳಿಸ್ಕೋಬೇಕು. ಎಲ್ಲ ತಾಯಂದ್ರ ಆಶೀರ್ವಾದ. ಹಂಗಾಗಿ ನಾನು ಹೇಳಾಕತ್ತೀನಿ ರೀ. ಅಲ್ಲಮ್ಮ, ಹನುಮಂತನ 3 ತಿಂಗಳ ಗಂಟ್ಲೆ ಬಿಟ್ಟಿದ್ದಿದ್ದಿಲ್ಲ ನೀವು. 3 ತಿಂಗಳು ಅವನು ಬಿಟ್ಟಿದ್ದಿರಲ್ಲ, ಎಷ್ಟು ಅವನು ಇದು ಮಾಡ್ಕೊತಿದ್ರಿ, ಅವ್ನು ನೆನಪು ಮಾಡ್ಕೊತಿದ್ರಿ? ನನ್ನ ಮಗ 1 ತಾಸು ಬಿಟ್ಟು ಇರ್ತಿದ್ದಿಲ್ಲ ಅಂತ ಹೋಗಿ ಎಷ್ಟು ಗಟ್ಟಿ ಮನಸ್ಸು ಮಾಡ್ಕೊಂಡು ಆದಾನಂತಂದ್ರೆ ನನ್ನ ಮಗ ಚಂದ ಆಡಿ ಅಣ್ತಮ್ಮರು ಅಕ್ಕಂಗ್ಯಾರ ಕೂಟ ಚೆಂದಾಗಿದ್ದು ಬಂದ್ರೆ ಸಾಕಂತೇಳಿ ಟಿವಿಯಾಗ ನೋಡ್ಕೊಂಡು ನಾವು ದೈನಸ್ ಬಿಟ್ಟು ನಾವು ಖುಷಿ ಪಡಿತಿದ್ವಿ. ಅಷ್ಟೇ ನಮಗೆ ಬೇಕಾಗಿತ್ತು. ಬಾಕಿದೇನು ಅನ್ಬೇಕನ್ನೋದು ಮುಂದೆ ತಿಳಿವಲ್ದು. ಬರೀಪ್ಪ ಕೂತ್ಕೋರಿ. ಈಗ ನಿಮ್ಮ ಮನೆಗೆ ಹನುಮಂತ ಇಲ್ವಾ ಅಂತ ಕೇಳ್ಕೊಂತ ಜನ ಬರ್ತಾ ಇದ್ದಾರೆ. ಈಗ ಇಷ್ಟು ದೊಡ್ಡ ವ್ಯಕ್ತಿ ಆಯ್ದ ನಮ್ಮ ಮಗ ಅಂತೇಳಿ ನಿಮ್ಗೆ ಆಂಜನೇಯನ ಆಶೀರ್ವಾದ ಅಂತೀರಿ ಇದೆಲ್ಲ? ನನ್ನ ಮಗ ಅಷ್ಟು ದೊಡ್ಡ ಮೆಟ್ಟಿಗೆ ಬಂದರು, ಅವ್ರು ಕೇಳ್ಕೊಂತ ಬಂತಂದ್ರು ಯಾರೋ ಇದ್ರು ಬರ್ರಿಯಪ್ಪ ಕೂತ್ಕೋರಿ, ಒಂದು ಕಪ್ ಚಾ ಒಂದು ಚೇರ್ಗಿ ನೀರು ಅಂಕಾರ ನಾನು ಎಂಥವ ಬಂದರೂ ನಾ ಬಿಟ್ಟಿಲ್ಲ. ಬರ್ರಿಪ್ಪ ಕುಂತ್ಕೋರಿ, ನನ್ನ ಮನ್ಯಾಗ ಏನೋ ಇರಲಿ ಬಂದು ಎಲ್ಲರಿಗೆ ಕರೆಸೆ ನಾವು ಕುಂದ್ರಸೇ ಕಳ್ಸೋದು. ಆದ್ರೆ ಮಗ ಅಂಥವ ಆಗ್ಯಾನ ಅಂತೇಳಿ ಯಾರು ಇವ ಅವಾರ ಇವ್ರು ಅಂತಿದ್ದಿಲ್ಲ ನಾನು. ಅಷ್ಟು ನಮ್ಮಾರ ಎಂಥಾರು ಬಂದರೂ ನಮ್ಮಾರ ಅಂಥದ್ದು ನಾವು ಈ ಮೆಟ್ಟಿಗೆ ನಾವು ಹಿಂಗೆ ಕರೆದು ಕುಂದ್ರಸೋದು ಚೇರ್ಗಿ ನೀರು ಕೊಡೋದು ನಮ್ದು ಪದ್ಧತಿ ನಾವು ಬಿಟ್ಟಿಲ್ಲ.